ಸರ್, ಇವತ್ತು ಅಮರಣಾಂತಿಕ ಸತ್ಯಾಗ್ರಹ ಕೂಡ ಮಾಡ್ತಾ ಇದ್ದಾರೆ ತಾವು ಕೂಡ ಒಬ್ರು ಚಲನಚಿತ್ರ ನಟರಾಗಿ ನಿಮ್ಮ ಸಪೋರ್ಟ್ಗೆ ಯಾರನ್ನ ಚಲನಚಿತ್ರ ನಟರನ್ನ ಕರೆ ಮಾಡಿದ್ರಾ ಅಥವಾ ಈ ವಿಚಾರ ಅವ್ರಿಗೇನೋ ಗೊತ್ತಿದೆಯಾ ನಿಮ್ಮ ಇಂಡಸ್ಟ್ರಿಗೆ? ನಾನು ಚಲನಚಿತ್ರ ನಟನಾಗಿ ಯಾವುದೇ ಹೋರಾಟದಲ್ಲಿಲ್ಲ, ಒಬ್ಬ ಮಾಜಿ ಜನಪ್ರತಿನಿಧಿಯಾಗೂ ಇಲ್ಲ. ನಾನು ಇಲ್ಲಿಯ ನಿವಾಸಿ ಸ್ಥಳೀಯನಾಗಿ ನಡೀತಿರ್ತಕ್ಕಂಥ ಅನ್ಯಾಯ ಕಣ್ಣೆದುರುಗಡೆ ಕಾಣಿಸ್ತಿರೋದ್ರಿಂದ ನಾನು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ. ಓಕೆ, ಏನ್ ಅನ್ಸುತ್ತೆ ಸರ್ ಈ ವಿಚಾರವಾಗಿ? ಎಲ್ಲರಿಗೂ ಇಡೀ ಟಿ ನರಸೀಪುರ ಜನತೆಗೆ ಗೊತ್ತು. ಇದು ಯಾರಿಗೂ ಇಷ್ಟ ಇಲ್ಲ. ಏನಾಗಿದೆ ಅಂದ್ರೆ ನಮ್ಮ ಟಿ ನರಸೀಪುರದಲ್ಲಿ ನಾವು ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬಂದಂಗೆ ಸ್ವತಂತ್ರ ಭಾರತಕ್ಕೆ ಬಂದು 1947ನೇ ಇಸ್ವಿಯಲ್ಲಿ ಸ್ವತಂತ್ರ ಬಂದಿದೆ. ಆದ್ರೆ ಟಿ ನರಸೀಪುರದಲ್ಲಿ ಇನ್ನ ಹಿಟ್ಲರ್ ಆಳ್ವಿಕೆಗಳು ನಿಂತಿಲ್ಲ ಅನ್ನೋದಕ್ಕೆ ಇದು ಬಹಳ ಎದ್ದು ಕಾಣಿಸ್ತಿದೆ. ಕಾರಣ ಇಲ್ಲಿ ಯಾರು ಅವ್ರನ್ನ ಪ್ರಶ್ನೆ ಮಾಡಂಗಿಲ್ಲ, ಯಾವುದೇ ಅನ್ಯಾಯಗಳಿಲ್ಲ. ಈ ಹಿಂದೆ ಕೂಡ ಒಂದಷ್ಟು ದಲಿತರ ಜಾಗದ ವಿಚಾರವಾಗಿ ಒಂದು ದೊಡ್ಡ ಹೋರಾಟ ನಡೀತು. ಸತತ 1.5-2 ತಿಂಗಳು ಹೋರಾಟ ಮಾಡೋದು. ಆ ಕಡೆ ತಿರುಗೂ ಕೂಡ ಸೌಜನ್ಯಕ್ಕೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಪುತ್ರರಾಗಿರ್ಬೋದು ನೋಡುವಂತ ಪರಿಸ್ಥಿತಿನೂ ಇರಲ್ಲ, ಇಲ್ಲಿ ಆ ವ್ಯವಸ್ಥೆನೂ ಇರಲ್ಲ. ಅದಕ್ಕೋಸ್ಕರ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಮ್ಮ ಪ್ರಾಣ ಹೋಗೋದ್ರಿಂದನಾದ್ರೂ ಟಿ ನರಸೀಪುರ ಜನತೆ ಎಚ್ಚೆತ್ಕೊಂಡು ಇವ್ರನ್ನ ಪ್ರಶ್ನೆ ಮಾಡುವಾಗ ಆಗ್ಲಿ ಅನ್ನೋ ಕಾರಣಕ್ಕೆ ನಾವು ಈ ಹೋರಾಟ ಮಾಡ್ತೀವಿ. ಸರ್, ಇವತ್ತು ಅಮರಣಾಂತಿಕ ಸತ್ಯಾಗ್ರಹ ಮಾಡ್ತಾ ಇದ್ದೀರಾ. ಒಂದು ಕನಿಷ್ಠ ಪಕ್ಷ ಆರೋಗ್ಯ ಇಲಾಖೆಯಿಂದ ಒಂದು ಆಂಬುಲೆನ್ಸ್ ಇರಬೇಕು, ಅದು ತಾಲೂಕು ಆಡಳಿತ ವ್ಯವಸ್ಥೆ ಕೂಡ ಮಾಡಬೇಕಾದಂತ ಕರ್ತವ್ಯ ಸರ್. ಅದು ನೀವು ಕನಿಷ್ಠ ಪಕ್ಷ ಬಗ್ಗೆ ಕೇಳ್ತಾ ಇದ್ದೀರಾ. ಇಲ್ಲಿ ಅನಿಷ್ಟ ಹಿಡಿದು ಬಹಳ ದಿವಸ ಆಗೋಗಿದೆ. ತಹಸೀಲ್ದಾರರು ಅಂತ ಒಬ್ರು ಇದ್ದಾರೆ. ನಿನ್ನೆಯಿಂದ ಇಲ್ಲಿವರೆಗೂ ಒಂದು ದೊಡ್ಡ ನೀರು ಕುಡಿದಿಲ್ಲ. ತಹಸೀಲ್ದಾರ್ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ತಹಸೀಲ್ದಾರ್ ಅಂದ್ರೆ ಇಲ್ಲಿ MLAಗಳು ಏನ್ ಹೇಳ್ತಾರೋ ಆ ಕೆಲಸ ಮಾಡೋದು ತಹಸೀಲ್ದಾರ್ ಕೆಲಸ ಅನ್ಕೊಂಡಿದ್ದಾರೆ. ಅವ್ರಿಗೆ ಯಾರಾದ್ರೂ ಮಾಧ್ಯಮದ ಮಿತ್ರರು ಅವ್ರಿಗೆ ಒಂಚೂರು ಶಿಕ್ಷಣ ಕೊಡಬೇಕು. ತಾಲೂಕು ದಂಡಾಧಿಕಾರಿ ಅಂದ್ರೆ ಮೊದಲು ಇಲ್ಲಿರ್ತಕ್ಕಂಥ ಪ್ರಜೆಗಳಿಗೆ, ಇಲ್ಲಿರ್ತಕ್ಕಂಥ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸೋರು ತಾಲೂಕು ದಂಡಾಧಿಕಾರಿ ಆಗ್ತಾರೆ. ಇಲ್ಲಿವರೆಗೂ ಇಲ್ಲಿ ಬಂದು ಇಷ್ಟು ದಿವಸ ಆಯ್ತು, ಇಷ್ಟು ದಿವಸದಿಂದ ಹೋರಾಟ ನಡೀತಿದೆ. ಒಂದು ಹೋರಾಟಕ್ಕೆ ಬಂದು ಒಬ್ಬ ಹೋರಾಟಗಾರರ ಕೂಗು ಏನು ಅಂತ ಕೇಳುವಂತ ಸೌಜನ್ಯ ಇಲ್ಲ. ಇಲ್ಲಿ ನಾವು ಸಾಯ್ತಿದ್ರು ಕೂಡ ಬಂದು ಏನ್ ಆಗ್ಬೇಕು, ನಾನು ಮುಖ್ಯಮಂತ್ರಿಗಳ ಹತ್ರನೋ MLA ಹತ್ರ ನಾನೇ ಫೋನ್ ಮಾಡಿ ಮಾತಾಡ್ತೀನಿ ನಿಮ್ ಪರವಾಗಿ ಅಂತ ಕೇಳೋ ಸೌಜನ್ಯತೆ ಇಲ್ಲ. ಸೊ ನಾನಿಲ್ಲಿ ತಾಲೂಕು ಆಡಳಿತ ಇದೆ ಅಂತಾನೆ, ಬದುಕಿದೆ ಅಂತಾನೆ ನಾನು ತಿಳ್ಕೊಂಡಿಲ್ಲ. ಎಷ್ಟು ದಿನದ ತಮ್ಮ ಹೋರಾಟ ಸರ್? ಹೋರಾಟಕ್ಕೆ ಅಂತ ಹೇಳಿದ್ಮೇಲೆ ಬರೀ ಭಾಷಣಕ್ಕೆ ಆಗಿರ್ಬಾರ್ದು. ಮೈಕ್ ಇಟ್ಕೊಂಡು ಬರೀ ಭಾಷಣ ಮಾಡಿದ್ರೆ ಹೋರಾಟ ಆಗಲ್ಲ. ಸಾಯೋವರೆಗೂ ನಮ್ ಉಸಿರು ಹೋದ್ರೂ ಕೂಡ ಈ ಉಪವಾಸ ಸತ್ಯಾಗ್ರಹದಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಸರ್. ಕಾರ್ಖಾನೆ ಉಳಿಬೇಕು. ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವರು ಕೊಟ್ಟಂತ ಒಂದು ಬಡವಳಿ ಇದು ಟಿ ನರಸೀಪುರಕ್ಕೆ ಹಿರಿಮೆ. ಟಿ ನರಸೀಪುರ ಅಲ್ಲ, ರೇಷ್ಮೆ ಸೀರೆ ಅಂದ್ರೆ ಸರ್ ವಿಶ್ವವಿಖ್ಯಾತ. ತಾಯಿ ಚಾಮುಂಡೇಶ್ವರಿ ದಸರಾ ಗುಡಿಸೋ ಸೀರೆ ಕೂಡ ಇಲ್ಲಿರ್ತಕ್ಕಂಥ ಕಾರ್ಮಿಕರು ಏನ್ ದಾರವನ್ನ ಕೊಡ್ತಾರೋ ಆ ದಾರದಿಂದಾನೇ ನೇಯ್ದಿ ಉಡಿಸುವಂತ ಸೀರೆ. ಸೊ ಇದು ಪರಂಪರೆ ಬಗ್ಗೆ ಹೇಳಿದ್ರೆ ಇದಕ್ಕೆ ಎಷ್ಟೇ ಹೇಳಿದ್ರು ಅದು ಸಾಲದು. ಇಂಥದ್ದೆಲ್ಲ ಇಟ್ಕೊಂಡು ಕೂಡ ಇವರು ಇಲ್ಲಿ ಯಾವುದೋ ಕೇವಲ 3.5-4 ಎಕರೆಯಲ್ಲಿ ಇವರು ಗ್ರೌಂಡ್ ನ, ಅದು ಎಲ್ ಶೇಪ್ ಅಲ್ಲಿ. ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಸರ್, ನಾನು ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿರೋ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್. ಕ್ರೀಡಾಂಗಣ ಹೆಂಗಿರ್ಬೇಕು ಅನ್ನೋದು ನನಗೂ ಕೂಡ ಒಂಚೂರು ಜ್ಞಾನ ಇದೆ. ನಾನು ನ್ಯಾಷನಲ್ ಹೈ ಜಂಪ್ ಪ್ಲೇಯರ್. ಸೊ ನಮಗೂ ಒಂದು ಸಣ್ಣ ಬೇಸಿಕ್ ಕಾಮನ್ ಸೆನ್ಸ್ ಇದೆ. ಒಂದು ರೌಂಡ್ ಕ್ರೀಡಾಂಗಣ ಮಾಡಕ್ಕೆ ಮಿನಿಮಮ್ 6 ಎಕರೆ ಒಂದು ರೌಂಡ್ ಶೇಪ್ ಅಲ್ಲಿ ಮಾಡ್ತೀರಾ ಅಂದ್ರೆ. ಸೊ ಅಂತ ಒಂದು 7 ಎಕರೆ 8 ಎಕರೆ ಜಾಗ ತಗೊಂಡು ಎಲ್ಲೂ ಇಲ್ವಾ ನರಸೀಪುರದಲ್ಲಿ? ಎಷ್ಟು ಜಾಗಗಳಿದೆ ಸರ್ಕಾರದ ಜಾಗಗಳು? ಎಲ್ಲಾದ್ರೂ ಸರ್ಕಾರ ತಗೊಂಡು ದೊಡ್ಡದಾಗಿ ಮಾಡ್ಲಿ ಸರ್, ದೊಡ್ಡದಾಗಿ ಅಚ್ಚುಕಟ್ಟಾಗಿ ಮಾಡಿ. ಟಿ ನರಸೀಪುರದಲ್ಲಿ ಮುಖ್ಯಮಂತ್ರಿಯವರ ಕ್ಷೇತ್ರದಲ್ಲಿ ಇಂಥ ಒಂದು ಕ್ರೀಡಾಂಗಣ ಆಯ್ತು ಅಂತ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ. ಆದ್ರೆ ಇಲ್ಲಿ ಯಾವುದೋ ವೈಯಕ್ತಿಕ ಹಿತಾಸಕ್ತಿಗೆ ಜಿದ್ದಿಗೆ ಬಿದ್ದು ಮಾಡ್ತಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇದನ್ನ ನಾವು ಒಪ್ಪಲ್ಲ ಸರ್. ನಾಳೆ ಆರ್ ಅಶೋಕ್ ಬರ್ತಾ ಇದಾರೆ, ಮತ್ತೆ ರಾಜ್ಯದ ಎಲ್ಲ ಗಣ್ಯರು, ವಿರೋಧ ಪಕ್ಷದ ಗಣ್ಯರು ಬರ್ತಾ ಇದಾರೆ. ಏನಾಗ್ಬೋದು ನಾಳೆ? ಏನು ಮಾತಾಡ್ಬೋದು? ನನಗೊಂದು ನಂಬಿಕೆ ಇದೆ ಸರ್. ಯಾಕಂದ್ರೆ ಅಲ್ಟಿಮೇಟ್ಲಿ ಏನೇ ಹೇಳಿದ್ರು ಇದು ಸರ್ಕಾರದ ನಿರ್ಧಾರ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು. ಇಲ್ಲ ಕೋರ್ಟ್ ಕೂಡ ನಮ್ಮ ಪರವಾಗಿ ಕಾನೂನು ಪ್ರಕಾರವಾಗಿ ಕೂಡ ಕಾರ್ಮಿಕರು ಹೋಗಿದ್ದಾರೆ. ಅಲ್ಲೂ ಕೂಡ ಮೊದಲನೇದು ಜಯ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಎರಡನೇದು ಎಲ್ಲರೂ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ಬಂದು ನಾಳೆ ಎಲ್ಲರ ಮನವೊಲಿಸಿ ನೋಡಿ. ಇಷ್ಟು ದಿನ ಆಯ್ತು ಪರಿಸರವಾದಿಗಳಾಗಿರ್ಬೋದು, ರೈತ ಸಂಘದವರಾಗಿರ್ಬೋದು, ಪ್ರತಿದಿನ ಇಲ್ಲಿ ಯಾರು ಹೋರಾಟಕ್ಕೆ ಬರೋರು ಕಾಸು ಕೊಡ್ತಾ ಇಲ್ಲ. ಅವರು ಬರ್ತಿರೋದು ಟಿ ನರಸೀಪುರದ ಒಂದು ಉಳಿವಿಗಾಗಿ. ಟಿ ನರಸೀಪುರದ ಒಂದು ಆಸ್ತಿ, ರಾಜರ ಕೊಟ್ಟಂತ ಒಂದು ಜಾಗ, ಒಂದು ಪಾರಂಪರಿಕ ಇರ್ತಕ್ಕಂಥ ಒಂದು ಕಟ್ಟಡ ಉಳಿಲಿ ಅನ್ನೋದಕ್ಕೋಸ್ಕರ ಬರ್ತಾ ಇದ್ದಾರೆ. ಹಾಗಾಗಿ ನನಗೊಂದು ನಂಬಿಕೆ ಇದೆ, ಮನುಷ್ಯತ್ವ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಅದನ್ನು ಮೀರಿ ಯಾರು ನಡೆಯಕ್ಕಾಗಲ್ಲ. ಕಡೆ ಪಕ್ಷ ಮನುಷ್ಯತ್ವ ಎಲ್ಲಾದ್ರೂ ವರ್ಕ್ ಆದ್ರೆ
ಸಂಸ್ಥೆ ಕೂಡ ಉಳಿಯುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸರ್ ಡಿ ಸಿ ಅವ್ರು ಬರ್ಬೋದಾಯ್ತು, ಇಷ್ಟು ದಿನಗಳಾದ್ರೂ ಕೂಡ ಡಿ ಸಿ ಅವ್ರು ಬಂದಿಲ್ಲ. ಅಧಿಕಾರಿಗಳ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಸರ್, ಯಾಕಂದ್ರೆ ಅಧಿಕಾರಿಗಳು ಇದಾರೆ ಅನ್ನೋದು ನನಗಂತೂ ಇಲ್ಲ, ನನಗೆ ಅನ್ನಿಸ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳಿದ್ದಾರೆ ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಿದೆ. ನೀವು ಬೆಳಗಿಂದ ನೋಡ್ತಿದ್ದೀರಾ, ಇಲ್ಲಿ ಯಾರಾದ್ರೂ ಒಬ್ರು ಅಮರಣಾಂತ ಉಪವಾಸ ಅಂದ್ರೆ ಸ್ಪಾಟ್ ಅಲ್ಲಿ ಆಂಬ್ಯುಲೆನ್ಸ್ ಇರಬೇಕು, ಪ್ರತಿಯೊಂದು ಇರಬೇಕು. ಆದ್ರೆ ಇಲ್ಲಿ ಅಂತದ್ ಯಾವ್ದು ಕಾಣಿಸ್ತಾ ಇಲ್ಲ. ಅಂದ್ರೆ ಅವ್ರ ಉದ್ದೇಶ ಏನು ಅಂದ್ರೆ ಒಂದಿಬ್ರು ಸತ್ರೆ ಸಾಯ್ತಾರೆ ಬಿಡ್ರಿ, ಏನಂತೆ ದೇಶಕ್ಕೇನು ನಷ್ಟ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಬಟ್ ದೇಶಕ್ಕೆ ನಷ್ಟ ಆಗುತ್ತೋ ಬಿಡುತ್ತೋ, ಟಿ ನರಸೀಪುರ ಜನ ಅಂತೂ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಮಾಡ್ತಾರೆ. ನಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೇರವಾಗಿ ಸರ್ಕಾರ ಕಾರಣ ಅಂತ ನಾನು ಮತ್ತೆ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.